ನೀವು ಎಷ್ಟೇ ಶ್ರೀಮಂತರಾದರೂ ಕೂಡ ಈ ಬಡವನನ್ನು ಇನ್ನೂ ಮರೆತಿಲ್ಲವಲ್ಲ. ಅಷ್ಟೇ ನನ್ನ ಪುಣ್ಯ. ನಾನೇನು ಚೆನ್ನಾಗಿದ್ದೇನೆ. ಪದ್ಮಾದೇವಿಯವರೇ, ಹೇಗೆ ನಡೆದಿದೆ ನಿಮ್ಮ ದಾಂಪತ್ಯ ಜೀವನ? ಚೆನ್ನಾಗಿದೆ ತಾನೆ? ನಮ್ಮ ದಾಂಪತ್ಯ ಜೀವನ ಚೆನ್ನಾಗಿದೆ. ಆದ್ರೆ ನೀವು ನೊಂದ ಮನಸ್ಸಿನಿಂದ ಮಾತಿನ ಚೂರಿನಲ್ಲಿ ನನ್ನನ್ನು ಚುಚ್ಚುತ್ತಾ ಇದ್ದೀರ. ನಿಮಗಿನ್ನೂ ನನ್ನ ನಿಜವಾದ ಪರಿಸ್ಥಿತಿ ಅರ್ಥವಾಗಿಲ್ಲ ಅಂತ ಕಾಣುತ್ತದೆ. ಪದ್ಮಾದೇವಿಯವರೇ, ಅಂಗೈ ಹೊಣ್ಣಿಗೆ ಕನ್ನಡಿ ಬೇಕೆ? ನನ್ನ ಕಣ್ಮುಂದೆನೆ ಚಲನಚಿತ್ರದಂತೆ ದಿನಕ್ಕೊಂದು ನಾಟಕ ಮಾಡಿ ನಿಮ್ಮ ಆಸೆಯನ್ನು ನೀವು ಈಡೇರಿಸಿಕೊಂಡು ಬಿಟ್ಟರೆ, ಮಾನವನಾಗಿ ಹುಟ್ಟಿದ ಮೇಲೆ ಮಾನವರಾಗಿಯೇ ಬಾಳಬೇಕು. ಪದ್ಮಾದೇವಿಯವರೇ, ಮೃಗವಾಗಿ ಮತ್ತೊಬ್ಬರ ಪ್ರಾಣಕ್ಕೆ ಅಪಾಯ ತಂದೊಡ್ಡಬಾರದು. ಅದು ಮಹಾಪಾಪ. ಪದ್ಮದೇವಿಯವರೇ, ಅದು ಮಹಾಪಾಪ. ಶಾಕೇಶ್, ನೀವು ನನ್ನನ್ನು ತಪ್ಪಾಗಿ ಅರ್ಥ ಮಾಡಿಕೊಂಡಿದ್ದೀರಿ. ನಾನು ನಿಮಗೆ ಮೋಸ ಮಾಡಿಲ್ಲ. ನನ್ನ ಜೀವಕ್ಕೆ ನಾನೇ ಮೂರು ಚುಚ್ಚಿಕೊಂಡಿದ್ದೇನೆ. ದಯವಿಟ್ಟು ಕೀಳಾಗಿ ಕಾಣಬೇಡಿ. ನನ್ನ ಪರಿಸ್ಥಿತಿ ಏನು ಅಂತ ಸ್ವಲ್ಪ ಅರ್ಥ ಮಾಡಿಕೊಳ್ಳಿ. ಮೇಲು ಕೀಳೆಂಬ ಭಾವನೆ ನನ್ನ ಹೃದಯದಲ್ಲಿ ಅದು ಇದ್ದಿದ್ರೆ ನಾನೇಕೆ ನಿಮಗೆ ಅಂಗಲಾಚಿ ನಿನ್ನ ಪ್ರೇಮದ ಬಲೆಗೆ ಸಿಕ್ಕು ಹುಚ್ಚನಂತೆ ಅಲಿಯುತ್ತಿದ್ದೆ. ಮೋಸ ಮಾಡುವುದರಲ್ಲಿಯೂ ಕೂಡ ಸ್ವಲ್ಪ ಇತಿಮಿತಿ ಇರಬೇಕು. ತಂದೆ ಮಗಳ ಮೋಸದ ವಿಚಾರಕ್ಕೆ ಬಲಿಯಾಗಿ ನಾನು ತುಂಬಿದ ಸಭೆಯಲ್ಲಿ ನನ್ನ ಮಾನಹಾನಿಯನ್ನು ಮಾಡಿಕೊಂಡೆ. ಪದ್ಮದೇವಿಯವರೇ, ನನ್ನ ಮಾನಹಾನಿಯನ್ನು ಮಾಡಿಕೊಂಡೆ. ಅಡಕೆಗೆ ಹೋದ ಮಾನ ಆನೆ ಕೊಟ್ಟರೂ ಬಾರದು. ಹೇಳು ಪದ್ಮದೇವಿಯವರೇ, ಅಂದು ನೀವು ಮದುವೆ ಮಂಟಪಕ್ಕೆ ಏಕೆ ಬರಲಿಲ್ಲ? ಹೇಳಿ ಪದ್ಮದೇವಿಯವರೇ, ಹೇಳಿ. ದಯವಿಟ್ಟು ಆ ವಿಷಯವನ್ನು ಮಾತ್ರ ಕೇಳಬೇಡಿ. ಅದಕ್ಕೂ ಒಂದು ಬಲವಾದ ಕಾರಣವಿದೆ. ಒಂದು ವೇಳೆ ನಾನು ಅವತ್ತು ಲಗ್ನದ ಮಂಟಪಕ್ಕೆ ಬಂದಿದ್ರೆ ನಿಮ್ಮ ಜೀವನ ದುರಂತವಾಗುತ್ತಿತ್ತು. ಅಂದರೆ ನೀವಾಡುವ ಮಾತು ನನ್ನ ಜೀವನ ಈಗ ಸುಖದ ಸುಪ್ಪತ್ತಿಗೆಯಲ್ಲಿ ತೇಲಾಡುತ್ತಿದೆ ಎಂದು ಪದ್ಮದೇವಿಯವರೇ, ಅಂದು ನಾನು ನಿನ್ನನ್ನು ನಿಮ್ಮ ಮನೆಗೆ ಬಂದಾಗ ನಿಮ್ಮ ತಂದೆಯವರು ನನಗೆ ತಡೆ ಹಿಡಿದರು. ಆದರೆ ನೀವು ಒತ್ತಾಯ ಮಾಡಿ ನನ್ನನ್ನು ಕೂಡಿಬಿಟ್ಟಿರಿ. ಅಂದೇ ನೀವಿಬ್ಬರು ಒಂದು ತೀರ್ಮಾನ ಮಾಡಿ ನನಗೊಂದು ಮಾತು ಹೇಳಿದರೆ, ಶಾಂತೇಶ್, ಇದು ಆಗದು, ನೀನು ಬೇರೆ ಹೆಣ್ಣನ್ನು ನೋಡಿಕೊಳ್ಳುತ್ತಿದ್ದರೆ ಬೀದಿಯಲ್ಲಿ ಯಾವುದಾದ್ರೂ ಭಿಕ್ಷೆ ಬೇಡುವ ಹೆಣ್ಣನ್ನಾದರೂ ನೋಡಿ ಮದುವೆ ಮಾಡಿಕೊಳ್ಳುತ್ತಿದ್ದೆ. ನನ್ನ ಜೀವನವನ್ನು ಸಾರ್ಥಕ ಮಾಡಿಕೊಳ್ಳುತ್ತಿದ್ದೆ. ಹಣವಂತರ ಹೆಣ್ಣಿಗೆ ನಂಬಿದರೆ, ಹಣವಂತರ ಹೆಣ್ಣನ್ನು ನಂಬಿ ನಾನು ಗುಣವಂತನಾಗಿ ನನ್ನ ಮಾನ ಹಾನಿಯನ್ನು ಮಾಡಿಕೊಂಡೆ. ಪದ್ಮದೇವಿಯವರೇ, ನನ್ನ ಮಾನ ಹಾನಿಯನ್ನು ಮಾಡಿಕೊಂಡೆ. ನಾನು ಯಾವ ರೀತಿಯಿಂದ ಹೇಳಿರೋದು ನೀವು ಸತ್ಯಾಂಶವನ್ನು ಅರ್ಥನೇ ಮಾಡಿಕೊಳ್ತಾ ಇಲ್ಲ ಶಾಂತೇಶ್. ನಾನು ನಿಮ್ಮ ಬಗ್ಗೆ ಪವಿತ್ರ ಪ್ರೇಮವನ್ನೇ ಇಟ್ಟುಕೊಂಡಿದ್ದೆ. ಆ ವಿಧಿಗೆ ನಮ್ಮಿಬ್ಬರ ಪ್ರೀತಿ, ನಾವಿಬ್ಬರು ಒಂದಾಗುವುದೇ ಇಷ್ಟವಿಲ್ಲ. ಅಗ್ನಿಯಾಗಿ ಕಾಡಿತು ಆ ವಿಧಿ ನಮ್ಮಿಬ್ಬರ ಪ್ರೇಮಕ್ಕೆ. ಪ್ರೇಮ ಎಂಬೆರಡಕ್ಷರಗಳು ಬಲಿತಾಗ ಅದಕ್ಕೆ ಪ್ರೀತಿ ಎಂಬ ಬೀಜವನ್ನು ಬಿತ್ತಿ ಹೆಮ್ಮರವಾಗಿ ಬೆಳೆಸಿದ್ದೆ. ಆದರೆ ಈಗ ನೀನು ಮಾಡಿದ ಉಪಕಾರಕ್ಕೆ ಆ ಮರವೇ ಬಿರುಗಾಳಿಯಲ್ಲಿ ಸಿಕ್ಕು
ಸಮೇತ ಕಿತ್ತಿ ಬೀಸಾಡತೊಡಗಿದೆ. ಆ ಮರದ ಸ್ಥಿತಿ ಯಾವ ಮನೆಯ ಒಲೆಯ ಬೂದಿಯಾಗತ್ತೋ, ಯಾವ ಮನೆಗೆ ನೆರಳಾಗತ್ತೋ ನಾ ಕಾಣೆ ಪದ್ಮ, ನಾ ಕಾಣೆ. ರಾಕೇಶ್, ನಮ್ಮಿಬ್ಬರ ಈ ಮೌನ ಯುದ್ಧ ಇಲ್ಲಿಗೆ ಸಮಾಪ್ತಿಯಾಗಬೇಕು. ನೀವು ನನ್ನ ತಪ್ಪು ತಿಳಿದುಕೊಂಡ್ರೂ ಪರವಾಗಿಲ್ಲ, ಆದ್ರೆ ಮುಂದಿನ ದಾರಿ ಕಂಡುಕೊಳ್ಳೋದು ಒಳ್ಳೆಯದಲ್ಲವೇ? ನೀವು ಮಹಾಭಾರತದಲ್ಲಿ ದ್ರೋಣಾಚಾರ್ಯರ ಕಥೆಯನ್ನು ಕೇಳಿಲ್ಲವೇ ನೀನು? 1000 ಶತ್ರುಗಳನ್ನು ಸೋಲಿಸುವ ಶಕ್ತಿ ದ್ರೋಣಾಚಾರ್ಯರಲ್ಲಿದ್ದರೂ ಕೂಡ ಕೃಷ್ಣನ ಒಂದು ಸಂಚಿನ ಮಾತಿಗೆ ಬಲಿಯಾಗಿ ಧರ್ಮರಾಜನು ಆಡಿದ ಹುಸಿ ವಾಣಿಗೆ ಅವನು ತಲೆ ಬಾಗಿ ತನ್ನ ಮಗನನ್ನೇ ಬಲಿ ಕೊಟ್ಟು, ತನ್ನ ಮಗನನ್ನೇ ಪ್ರೀತಿಗೆ ಸೋತು ತಮ್ಮ ಪ್ರಾಣವನ್ನೇ ತ್ಯಾಗ ಮಾಡಿದರು. ಅಂದರೆ ಈ ಮಾತಿನ ಅರ್ಥವಿಷ್ಟೇ, ದ್ರೋಣಾಚಾರ್ಯರಿಗೆ ಕೌರವರ ಮೇಲಿದ್ದ ಪ್ರೀತಿ ಪ್ರೇಮ ಅದರ ಒಂದು ಅರ್ಥವನ್ನು ತಿಳಿಸಿಕೊಡುತ್ತದೆ. ಶಾಂತೇಶ್, ಸಮಾಜದ ಸಂಪ್ರದಾಯವು ನಿಮಗೆ ಎಲ್ಲವೂ ತಿಳಿದಿದೆ. ನನ್ನ ಜೀವನ ಹೇಗಿದೆ ಗೊತ್ತಾ? ಕರುಣ ಕೋಲನ್ನು ಕೈ ಬಿಟ್ಟು ಹೊರಟಾಗಿದೆ. ನನ್ನ ಬಾಳಿನ ದಾರಿಯಲ್ಲಿ ಮುಂದಿನ ನನಗೆ ಚೇಳಿದೆಯೋ ಹಾವಿದೆಯೋ ಯಾರು ಬಲ್ಲರು. ನಿನಗೆ ಕೆಟ್ಟವಳಾದ ಶಾಂತಿ, ನಿಮಗೆ ಕೆಟ್ಟವಳಾದ. ಮನುಷ್ಯ ಒಬ್ಬರಿಗೆ ಕೆಟ್ಟವನಾಗುವುದು ಸಹಜ. ಆದರೆ ಬಯಸಿದ ಭಾಗ್ಯವೇ ಸಿಗದಿದ್ದಾಗ ಕೆಟ್ಟ ನಾಮ ಒಂದೇ ಏನು ಮಾಡಿತು ಪದ್ಮದೇವಿ? ಕೆಟ್ಟ ನಾಮ ಒಂದೇ ಏನು ಮಾಡಿತು? ಆದರೆ ಒಂದು ಮಾತು ಪದ್ಮದೇವಿ, ನನಗೆ ಮೋಸ ಮಾಡಿದಂತೆ ಈಗ ನಿನಗೆ ಕಟ್ಟಿಕೊಂಡ ಆ ಗಂಡನಿಗೂ ಕೂಡ ಈ ರೀತಿ ಮೋಸ ಮಾಡಬೇಡಿ. ಏಕೆಂದರೆ ಹೆಣ್ಣು ಚಂಚಲೆ ಬುದ್ಧಿಯವಳು. ಆದರೆ ಹೆಣ್ಣು ಚಂಚಲೆ ಬುದ್ಧಿಯವಳಾದಾಗ ಗಂಡು ಹುಚ್ಚನಾಗುವುದರಲ್ಲಿ ಸಂದೇಹವೇ ಇಲ್ಲ. ನನಗೆ ನೀನು ಮೋಸ ಮಾಡಿದಂತೆ ನನಗೆ ಕೊಂಚ ಕೂಡ ಕೋಪವಿಲ್ಲ. ಆ ದೇವರು ನಿನಗೆ ಆಯುಷ್ಯ ಆರೋಗ್ಯ ಕೊಟ್ಟು ಮುತ್ತೈದ ಭಾಗ್ಯ ಕರುಣಿಸಿದನಲ್ಲ, ಅಷ್ಟೇ ನನಗೆ ಸಂತೋಷ. ನಿಮ್ಮ ಹೊಸ ಬಾಳು ಹೊಂಬೆಳಕಾಗಿ ಹೊರಹೊಮ್ಮಲಿ, ಇದೇ ನನ್ನ ಬೇಡಿಕೆ. ಸೋತು ಹೋದೆ ಶಾಂತೇಶ್, ನಿಮ್ಮ ಹಿರಿಯ ಗುಣಕ್ಕೆ ಸೋತು ಹೋದೆ. ನಿಮ್ಮದು ವಿಶಾಲ ಹೃದಯ, ಆ ಮನಸ್ಸಿನಲ್ಲೂ ಕಲ್ಮಶ ತುಂಬಿದ ಪಾಪಿಗ ನೋವನ್ನು ಅನುಭವಿಸಿದರು. ಆ ನೋವನ್ನು ನುಗ್ಗಿಕೊಂಡು ನನಗೆ ಶುಭ ನಿಮ್ಮನ್ನು ದೇವರೆನ್ನಲು ಅಥವಾ ದೇವ ಮಾನವನೆನ್ನಲು ಗೊತ್ತದಾಗುತ್ತಿಲ್ಲ. ಈ ಜಗವನ್ನಾಳುವ ಜಗದೀಶ್ವರನಿಗೂ ಕೂಡ ಒಂದು ಸಾರಿ ವಿಧಿ ಕಾಡಿತ್ತು. ಈ ಜಗದ ನಂಜನ್ನೆಲ್ಲ ತಾನು ಕುಡಿಯುವಾಗ, ತಾನು ಸೇವಿಸುವಾಗ ವಿಷವನ್ನು ಸೇವಿಸುವಾಗ ಶಿವನು ವಿಪತ್ತಿನಲ್ಲಿ ಸಿಲುಕಿಕೊಂಡಿದ್ದನಂತೆ. ಅಂದರೆ ಆ ವಿಪತ್ತಿನಲ್ಲಿ ಭಾಗಿಯಾದವಳು ಆ ಜಗನ್ಮಾತೆ ಪಾರ್ವತಿ ದೇವಿ. ಅದಕ್ಕಾಗಿ ಆ ಶಿವನನ್ನ ಅರ್ಧನಾರೀಶ್ವರ ಎಂದು ಕರೆಯುತ್ತಾರೆ. ಅಂದ ಹಾಗೆ ಪ್ರೀತಿ ಇದ್ದಲ್ಲಿ ಯಾವ ವಿಷಯವೂ ಕೂಡ ಅಮೃತವಾಗಬಹುದು. ಒಂದು ವೇಳೆ ನೀನು ನನ್ನ ಮೇಲೆ ದ್ವೇಷ ಸಾಧಿಸಿದ್ದರೆ ನನ್ನ ದುಃಖವೆಲ್ಲ ದೂರವಾಗುತ್ತಿತ್ತೆ. ಇಲ್ಲ ಪದ್ಮ, ಇಲ್ಲ. ಹೆಚ್ಚು ಹೊತ್ತು ವಿಚಾರಕ್ಕೆ ನಿಂತರೆ
ನನ್ನ ಹೃದಯವೇ ಚುಚ್ಚಿದಂತಾಗುತ್ತದೆ. ಹೊರಚೋಗ್ ಪದ್ಮ, ಹೊರಚೋಗ್ ಪದ್ಮ. ಹೋಗ್ತೀನಿ ಸಂತೋಷ್, ಹೋಗ್ತೀನಿ. ನಿಮ್ಮ ಹೃದಯಕ್ಕೆ ಮುಳ್ಳು ಚುಚ್ಚಿ ನನ್ನ ಜಡೆಗೆ ಹೂವನ್ನು ಮುಡಿದುಕೊಳ್ಳುವ ನನ್ನ ಆತ್ಮಕ್ಕೆ ತೃಪ್ತಿ ಸಿಗುತ್ತದೆ? ಖಂಡಿತ ಇಲ್ಲ. ತಾಳಿ ಕಟ್ಟಿಸಿಕೊಂಡಿದ್ದ ತಪ್ಪಿಗೆ ನಾನು ಮತ್ತೊಬ್ಬರಿಗೆ ಬಾಳು ನೀಡಬೇಕಾಗಿದೆ. ನಿಜವಾಗಿಯೂ ನೀನು ಮಹಾಪುಣ್ಯವತಿ ಪದ್ಮ, ಮಹಾಪುಣ್ಯವತಿ. ನಿನ್ನ ಕೊರಳಲ್ಲಿ ಶೋಭಿಸುತ್ತಿರುವ ಆ ಮಾಂಗಲ್ಯ ಸೂರ್ಯ ಚಂದ್ರರ ಪ್ರಕಾಶದಂತೆ ಹೊಳೆಯುತ್ತಿದೆ ನನ್ನೆರಡು ಕಂಗಳಲ್ಲಿ. ನಿಜ ಪದ್ಮ, ನಿಜವಾಗಿಯೂ ನೀನು ಗರತಿ ಪದ್ಮ, ನೀನು ಗರತಿ. ಆದರೆ ನಿನ್ನ ಗಂಡ ಮಾತ್ರ ಗರ್ವದವನು. ಈ ಸಮಾಜಕ್ಕೆ ಒಂದು ಸನ್ನಿವೇಶವನ್ನು ಸೃಷ್ಟಿಸಿಕೊಡು. ಅಂಥ ಗರ್ವದ ಗಂಡನಿಗೆ ಬಾಳು ನೀಡುವ ಗರತಿ ಹೆಣ್ಣಿಗೆ ಗರ್ವದ ಗಂಡ ಎಂಬ ಸುವರ್ಣಾಕ್ಷರಗಳು ಈ ಇತಿಹಾಸದ ಪುಟಗಳಲ್ಲಿ ಬರೆಯಲಿ. ನಿಜ ಸಂತೋಷ್, ನಿಮ್ಮ ಮಾತು. ಹೆಣ್ಣಾಗಿ ನನ್ನ ತಾಳೆ ಧರ್ಮವನ್ನು ನಾನು ಪಾಲಿಸುತ್ತೇನೆ. ನನ್ನ ಕಾಪಾಡಿಕೊಂಡು ಯಾವ ಗಂಡನ್ನು ಹೀನ ಮನಸ್ಸಿನಿಂದ ನೋಡುವಂತ ಮನಸ್ಸು ನನಗಿಲ್ಲ. ಹಾಗೆ ಮಾಡಿ ಈ ರೀತಿ ನೋವನ್ನು ಅನುಭವಿಸಿ ಸತ್ತು ಬದುಕುವುದಕ್ಕಿಂತ ಒಂದೇ ಸಲ ಸತ್ತು ಸ್ವರ್ಗ ಸೇರುವುದು ಎಷ್ಟೋ ಪಾಲು ಮೇಲೆ. ನೀನೇಕೆ ಕಣ್ಣಲ್ಲಿ ನೀರು ಹರಿಸುತ್ತಿರುವೇಮ? ನೋಡು, ಇಂಥ ಪವಿತ್ರವಾದ ದೇವಸ್ಥಾನದಲ್ಲಿ ಯಾವತ್ತಿಗೂ ಕಣ್ಣೀರು ಸುರಿಸಬಾರದು. ಭಕ್ತಿಯಿಂದ ಬೇಕಾದ ವರವನ್ನು ಬೇಡಬೇಕೆ ಹೊರತು ಈ ರೀತಿ ದುಃಖಿಸುತ್ತಾ ನಿಂತರೆ ಆ ದುಃಖಕ್ಕೆ ಪರಿಹರಿಸುವನೇನು ಆ ಶಿವನು. ಪದ್ಮಾದೇವಿಯವರೇ, ಈ ಎಲ್ಲದಕ್ಕೂ ಆ ದೇವರಿದ್ದಾನೆ. ಪದ್ಮ, ನೀನು ಬಂದು ಬಹಳ ಹೊತ್ತಾಯಿತು. ಹೋಗು ಪದ್ಮ, ದಯವಿಟ್ಟು ಹೋಗು. ಐ ಸೇ ಯು ಫಾಸ್ಟ್ ಗೆಟ್ ಔಟ್. ನಾವಿಬ್ಬರು ಈ ರೀತಿ ಮಾತನಾಡುತ್ತಾ ನಿಂತರೆ ಈ ಕುರುಡು ಸಮಾಜ ನೋಡಿ ಏನನ್ನಾದರೂ ಕಟ್ಟು ಕಥೆಯನ್ನು ಕಟ್ಟಿಬಿಡುತ್ತಾರೆ. ಅದಕ್ಕಾಗಿ ದಯವಿಟ್ಟು ಇಲ್ಲಿಂದ ಹೋಗ್ಬಿಡು ಪದ್ಮ, ದಯವಿಟ್ಟು ಇಲ್ಲಿಂದ ಹೋಗ್ಬಿಡು. ಹೋಗುತ್ತೇನೆ. ಮುಂದಿನ ಜನ್ಮದಲ್ಲಾದರೂ ನಿಮ್ಮ ಋಣವನ್ನು ತೀರಿಸಿ ಋಣಮುಕ್ತಳಾಗುತ್ತೇನೆ. ದಯವಿಟ್ಟು ಈ ಅನಾಥಳನ್ನ ಮಾತ್ರ ಮರೆಯಬೇಡಿ. ಅನಾಥಳನ್ನ ಮರೆಯಬೇಡಿ.